ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ 10ನೇ ತರಗತಿಯ ಬೀಜಗಣಿತದ ವರ್ಗ ಸಮೀಕರಣಗಳು ಪಾಠ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ. ಹಿಂದಿನ ತರಗತಿಯಲ್ಲಿ ಕಲಿತಂತಹ ಕೆಲವೊಂದು ಅಂಶಗಳನ್ನ ಈ ರೀತಿ ಇವತ್ತು ಪುನರಾವರ್ತನೆ ಮಾಡ್ತಾ ಸ್ವಲ್ಪ ನೆನಪು ಮಾಡ್ಕೊಳ್ತಾ ಮುಂದಿನ ತರಗತಿಗೆ ಹೋಗೋಣ. ಹಿಂದಿನ ತರಗತಿಯಲ್ಲಿ ವರ್ಗ ಸಮೀಕರಣ ಅಂದ್ರೇನು, ವರ್ಗ ಸಮೀಕರಣ ಆದರ್ಶ ರೂಪ ಹೇಗಿರುತ್ತೆ, ವರ್ಗ ಸಮೀಕರಣವನ್ನ ಬಿಡಿಸುವಂತಹ ವಿಧಾನಗಳು ಯಾವ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ವರ್ಗ ಸಮೀಕರಣ ಬಿಡಿಸುವಂತಹ ವಿಧಾನಗಳು ಒಂದು ಅಪವರ್ತನ ವಿಧಾನ, ಇನ್ನೊಂದು ವರ್ಗವನ್ನು ಪೂರ್ಣಗೊಳಿಸಿ ಬಿಡಿಸುವಂತಹ ಒಂದು ವಿಧಾನ, ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಸೂತ್ರದ ಪ್ರಕಾರ ಸೂತ್ರವನ್ನು ಉಪಯೋಗಿಸ್ಬಿಟ್ಟು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯುವಂತಹ ವಿಧಾನವನ್ನು ನಾವು ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈಗ ವರ್ಗ ಸಮೀಕರಣದ ಆದರ್ಶ ರೂಪ ಏನಪ್ಪಾ ಅಂತ ಹೇಳಿದ್ರೆ ax² ಪ್ಲಸ್ bx ಪ್ಲಸ್ c = 0. ಇದು ವರ್ಗ ಸಮೀಕರಣದ ಆದರ್ಶ ರೂಪ. ವರ್ಗ ಸಮೀಕರಣ ಆದರ್ಶ ರೂಪದಲ್ಲಿ ಇದಕ್ಕೆ ಮೂಲಗಳು ಬರುತ್ತೆ. ವರ್ಗ ಸಮೀಕರಣ ಆದರ್ಶ ರೂಪಕ್ಕೂ ಕೂಡ ಮೂಲಗಳು ಬರುತ್ತೆ. ಅದು ಸೂತ್ರ ಅಂದ್ರೆ ಹಿಂದಿನ ತರಗತಿ ತಿಳ್ಕೊಂಡಿದ್ದೀವಿ. ಆ ಸೂತ್ರ ಏನಪ್ಪಾ ಅಂತ ಹೇಳಿದ್ರೆ x = -b ± √b² - 4ac/2a. ಇದು ಸೂತ್ರ ಅಥವಾ ಮೂಲಗಳು ಅಂತ ಹೇಳ್ತಾರೆ. ಆ ಸೂತ್ರದಲ್ಲಿ ಮೂಲಗಳು ಬರಪ್ಪ ಅಂದ್ರೆ ಇದು ಎರಡು ಭಾಗ ಮಾಡಿದಾಗ x = -b + √b² - 4ac/2a ಒಂದು ಮೂಲ, ಒಂದು x = -b - √b² - 4ac/2a. ಇವೆರಡು ಮೂಲಗಳು ಈ ಒಂದು ವರ್ಗ ಸಮೀಕರಣ ಆದರ್ಶ ರೂಪದ ಮೂಲಗಳು ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಈ ಮೂಲಗಳ ಆಧಾರದ ಸೂತ್ರ x = -b ± b² - 4ac/2a. ಇದನ್ನ ಉಪಯೋಗಿಸಿಕೊಂಡು ಒಂದು ವರ್ಗ ಸಮೀಕರಣದ ಮೂಲಗಳನ್ನು ಯಾವ ರೀತಿ ಕಂಡುಹಿಡಿಯೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈಗ ನೋಡಿ, ಈ ಸೂತ್ರದಲ್ಲಿ ಬರುವಂತಹ ವರ್ಗಮೂಲದ ಒಳಗಡೆ ಬರುವಂತಹ ವರ್ಗಮೂಲ ಅಂತ ಹೇಳಿದ್ರೆ √b² - 4ac. ಇದ್ರೊಳಗಡೆ ಬರುವಂತಹ ಅಂಶ ಏನಪ್ಪಾ ಅಂತ ಹೇಳಿದ್ರೆ ಇದು b² - 4ac. ಇದ್ರ ಬಗ್ಗೆ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಅಂದ್ರೆ b² - 4ac ಬೆಲೆ ಯಾವಾಗಲೂ ಕೂಡ ಏನಾಗಿರ್ಬೇಕು, ಧನಸಂಖ್ಯೆ ಇರಬೇಕು. ಧನಸಂಖ್ಯೆ ಆಗಿದ್ರೆ ಏನಾಗ್ತದೆ, ಮೂಲವನ್ನು ವಾಸ್ತವ ಮೂಲ ಹೊಂದಿರುತ್ತೆ ಅಂತ ಅರ್ಥ. ಅಂದ್ರೆ ಉತ್ತರ 1ಕ್ಕಿಂತ ಜಾಸ್ತಿ 0ಕ್ಕಿಂತ ಜಾಸ್ತಿ ಇರಬೇಕಾಗತ್ತೆ, ವಾಸ್ತವ ಮೂಲವನ್ನು ಹೊಂದಿರುತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ b² - 4ac <0 ಇದ್ರೆ ಅಂದ್ರೆ ಇಲ್ಲಿ ವರ್ಗಮೂಲ ಅಂದ್ರೆ b² - 4ac ಇದರ ಉತ್ತರಗಳು ಮೂಲಗಳು 0ಕ್ಕಿಂತ ಕಡಿಮೆ ಇತ್ತು ಅಥವಾ ಋಣ ಉತ್ತರ ಬಂತು ಅಂತ ಹೇಳಿದ್ರೆ ಅವು ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ದೀವಿ. ಈ ತರಗತಿಯಲ್ಲಿ ಇದು ವರ್ಗಮೂಲದ ಒಳಗಡೆ ಬರುವಂತಹ b² - 4ac ಇದರಲ್ಲಿ b² - 4ac ಅನ್ನ ಶೋಧಕ ಬೆಲೆ ಅಂತ ಕರೀತಾರೆ. ಏನಂತ ಕರೀತಾರೆ? ಶೋಧಕ ಬೆಲೆ ಅಂತ ಕರೀತಾರೆ. ಶೋಧಕ ಬೆಲೆ ಅಂತ ಕರೀತಾರೆ. ಅಂದ್ರೆ ಒಂದು ವರ್ಗ ಸಮೀಕರಣದಲ್ಲಿ ಬರುವಂತಹ a ಬೆಲೆ, b ಬೆಲೆ, c ಬೆಲೆ ಅಂದ್ರೆ ಆ x² ನ ಸಾಗುಣಕ, x ನ ಸಾಗುಣಕ ಮತ್ತು ಸ್ಥಿರಾಂಕಗಳ ಬೆಲೆಗಳನ್ನ ತೆಗೆದುಕೊಂಡು ಅದರ ಮೂಲಕ ಏನ್ ಮಾಡಪ್ಪ ಅಂದ್ರೆ ಶೋಧಕ ಬೆಲೆನ b² - 4ac ಇದರ ಬೆಲೆ ನಾವು ಮಾಡೋದ್ರಲ್ಲಿ ಕಂಡುಹಿಡಿಯಬಹುದು. ಇಲ್ಲಿ ಶೋಧಕ ಬೆಲೆಯನ್ನು ಕಂಡುಹಿಡಿದಕ್ಕೆ ಶೋಧಕ ಬೆಲೆ ಕಂಡುಹಿಡಿದಂತೆ ಮೂಲಗಳ ಸ್ವಭಾವ ಬರುತ್ತೆ. ಇದನ್ನ ನಾವು ವರ್ಗ ಸಮೀಕರಣದ ಮೂಲಗಳ ಸ್ವಭಾವದ ಬಗ್ಗೆ ತಿಳ್ಕೊಳ್ಳೋಣ. ಮೂಲಗಳ ಸ್ವಭಾವ, ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c = 0. ಇದು ಸೂತ್ರ x = -b ± √b² - 4ac/2a. ಇದು ಸೂತ್ರ. ಈ ಸೂತ್ರದಲ್ಲಿ ಬರುವಂತಹ ವರ್ಗಮೂಲದೊಳಗೆ ಬರುವಂತಹ b² - 4ac
ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಇದನ್ನ ಏನು ಕರೀತಾರೆ ಶೋಧಕ ಬೆಲೆ ಅಂತ ಕರೀತಾರೆ ಶೋಧಕ ಬೆಲೆ ಅಥವಾ ಇದನ್ನ ಏನು ಕರೀಬಹುದು ಶೋಧಕ ಬೆಲೆನ ಇದು ಒಂದು ಸಿಂಬಲ್ ಅಲ್ಲಿ ಬರೀಬಹುದು ಇದಕ್ಕಿಂತ ಡೆಲ್ಟಾ ಅಂತ ಹೇಳ್ತಾರೆ ಡೆಲ್ಟಾ ಅಂತ ಹೇಳಿದ್ರೆ ಶೋಧಕ ಅಂತ ಹೇಳಿ ಡೆಲ್ಟಾ ಅಂತ ಹೇಳಿದ್ರೆ ಶೋಧಕ ಅಂತ ಹೇಳಿ ಇಲ್ಲಿಗೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅಂತ ಕೂಡ ಕರೀಬಹುದು ಹಾಗಾದ್ರೆ ಇದು ಮೂಲಗಳು ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಮೇಲೆ ಬರುವಂತಹ ಮೂಲಗಳು ಎಂತೆಂತ ಸ್ವಭಾವನ ಹೊಂದಿರುತ್ತೆ ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಒಂದನೇದು ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದೆನ್ 0 ಆದರೆ ಎರಡು ಮೂಲಗಳು ಏನನ್ನು ಹೊಂದಿರುತ್ತೆ ವಾಸ್ತವ ಮೂಲ ಹೊಂದಿರುತ್ತದೆ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ ಅಂದ್ರೆ ಒಂದು ವರ್ಗ ಸಮೀಕರಣದಲ್ಲಿ ಬಿ ಬೆಲೆ ಎ ಬೆಲೆ ಸಿ ಬೆಲೆಯನ್ನ ಈ ಶೋಧಕ ಬೆಲೆಗೆ ಹಾಕಿದಾಗ ಬರುವಂತಹ ಉತ್ತರ 0ಗಿಂತ ಜಾಸ್ತಿ ಇದ್ರೆ ಅಲ್ಲಿ ಆ ಮೂಲಗಳು ಏನಾಗುತ್ತೆ ಆ ಸಮೀಕರಣ ಏನಾಗುತ್ತೆ ಎರಡು ವಾಸ್ತವ ಮೂಲಗಳನ್ನು ಹೊಂದಿರುತ್ತೆ ಅಂತ ಅರ್ಥ ಮತ್ತು ಎರಡನೇದು ಸ್ವಭಾವ ಅಂತ ಹೇಳಿದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಉತ್ತರ ಏನಾದ್ರೂ ಕೂಡ 0 ಬಂತು ಅಂತ ಹೇಳಿದ್ರೆ ಅಂದ್ರೆ ಸಮೀಕರಣವನ್ನು ಬಿಡಿಸಿದಾಗ ಉತ್ತರ 0 ಬಂತು ಅಂತ ಹೇಳಿದ್ರೆ ಆದರೆ ಆ ಮೂಲ ಏನಾಗುತ್ತೆ ಸಮ ಎರಡು ಮೂಲ ಸಮನಾದ ಮೂಲವನ್ನು ಹೊಂದಿರುತ್ತೆ ಎರಡು ಸಮನಾದ ಮೂಲಗಳನ್ನು ಹೊಂದಿದೆ ಎರಡು ಸಮನಾದ ಮೂಲಗಳನ್ನು ಹೊಂದಿರುತ್ತದೆ ನಿಮ್ಗೆ ಈಗ ಅರ್ಥ ಆಗದಲ್ಲೂ ಕೂಡ ಮುಂದೆ ಲೆಕ್ಕ ಬಿಡಿಸಬೇಕಾದ್ರೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮೂರನೇ ಸ್ವಭಾವ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಇದ್ರೆ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಇದ್ರೆ ಆದರೆ ವಾಸ್ತವ ಮೂಲಗಳನ್ನು ಹೊಂದಿರುವುದಿಲ್ಲ ವಿದ್ಯಾರ್ಥಿಗಳೇ ನೋಡಿ ವರ್ಗ ಸಮೀಕರಣದ ಆದರ್ಶ ರೂಪ ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c is equal to 0 ಇದರ ಮೂಲಗಳು ಯಾವುದಪ್ಪ ಅಂತ ಹೇಳಿದ್ರೆ x is equal to minus b plus r minus root of b square minus 4ac by 2a ಇದರಲ್ಲಿ ವರ್ಗಮೂಲದ ಒಳಗಡೆ ಬರುವಂತಹ b square minus 4ac ಅನ್ನ ಒಂದು ವರ್ಗ ಸಮೀಕರಣದ ಸ್ವಭಾವವನ್ನ ಕಂಡುಹಿಡಿಯಲಿಕ್ಕೆ ಉಪಯೋಗಿಸುವಂತ ಒಂದು ಶೋಧಕ ಬೆಲೆ ಆಗಿರುತ್ತೆ ಅದಕ್ಕೆ ಏನಂತ ಕರೀತಾರೆ ಶೋಧಕ ಬೆಲೆ ಅಂತ ಕರೀತಾರೆ ಶೋಧಕ ಬೆಲೆಯನ್ನ ಈ ರೀತಿ ಡೆಲ್ಟಾ ಸಿಂಬಲ್ ಅನ್ನು ಕೂಡ ನಾವು ಸೂಚನೆ ಮಾಡಬಹುದಾಗುತ್ತೆ ಹಾಗಾದ್ರೆ ಬಿ ಸ್ಕ್ವೇರ್ ಮೈನಸ್ 4ac ವರ್ಗ ಸಮೀಕರಣಕ್ಕೆ ಬೆಲೆಗಳನ್ನ ಹಾಕಿ ಬಿಡಿಸಿದಾಗ ಅಲ್ಲಿ ಉತ್ತರಗಳು ಬರುವಂತ ಉತ್ತರಗಳು ಬೇರೆ ಬೇರೆ ಆಗ್ತಾ ಇರುತ್ತೆ ಇಲ್ಲಿ ಉದಾಹರಣೆಗೆ ಬಿ ಸ್ಕ್ವೇರ್ ಮೈನಸ್ 4ac ಉತ್ತರ ಗ್ರೇಟರ್ ದೆನ್ 0 ಇದ್ರೆ 0ಗಿಂತ ಜಾಸ್ತಿ ಇದ್ರೆ ಅದು ಏನೋ ಸ್ವಭಾವ ಹೊಂದಿರುತ್ತೆ ಅಂತ ಹೇಳಿದ್ರೆ ಆದರೆ ಎರಡು ಮೂಲಗಳು ವಾಸ್ತವ ಮೂಲವನ್ನು ಹೊಂದಿರುತ್ತದೆ ಅಂದ್ರೆ ವಾಸ್ತವ ಮೂಲವನ್ನು ಹೊಂದಿರುತ್ತೆ ಅಂತ ಅರ್ಥ ಈಗ ಬಿ ಸ್ಕ್ವೇರ್ ಮೈನಸ್ 4ac is equal to 0 ಆದ್ರೆ ಬಿ ಸ್ಕ್ವೇರ್ ಮೈನಸ್ 4ac is equal to 0 ಆದ್ರೆ ಇದು ಸಮನಾದ ಮೂಲವನ್ನು ಸಮನಾದ ವಾಸ್ತವ ಮೂಲ ಹೊಂದಿರುತ್ತೆ ಅಂದ್ರೆ ಎರಡು ಉತ್ತರಗಳು ಸಮನಾದ ಉತ್ತರಗಳನ್ನು ಹೊಂದಿರುತ್ತೆ ಅಂತ ಅರ್ಥ ನೆಕ್ಸ್ಟ್ ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಇದ್ರೆ ಇದು ವಾಸ್ತವ ಮೂಲ ಹೊಂದಿರುವುದಿಲ್ಲ ವಾಸ್ತವ ಹೊಂದಿರೋದ್ರಿಂದ ಉಭ ಮೂಲವನ್ನು ಹೊಂದಿರುತ್ತೆ ಅನ್ನೋದನ್ನ ನಾವು ಇಲ್ಲಿ ತಿಳ್ಕೊಳ್ಬೇಕಾಗುತ್ತೆ ನೋಡಿ ಈಗ ಇದರ ಆಧಾರದ ಮೇಲೆ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac is greater than 0 ಬಿ ಸ್ಕ್ವೇರ್ ಮೈನಸ್ 4ac is equal to 0 ಬಿ ಸ್ಕ್ವೇರ್ ಮೈನಸ್ 4ac ಲೆಸ್ ದೆನ್ 0 ಈ ಮೂಲಗಳ ಸ್ವಭಾವವನ್ನ ಇದರ ಆಧಾರದ ಮೇಲೆ ಇದನ್ನ ನಾವು ತಿಳ್ಕೊಳ್ತಾ ಹೋಗೋಣ ಈಗ ಪಠ್ಯಪುಸ್ತಕದಲ್ಲಿರುವಂತಹ ಅಭ್ಯಾಸದ ಉದಾಹರಣೆಯಲ್ಲಿರುವಂತಹ ಒಂದೆರಡು ಲೆಕ್ಕ ತಗೊಳ್ತೇನೆ ಉದಾಹರಣೆ ಇದು ಒಂದೇ ಉದಾಹರಣೆ 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 is equal to 0 2x ಸ್ಕ್ವೇರ್ ಮೈನಸ್ 4x ಪ್ಲಸ್ 3 is equal to 0
ವರ್ಗ ಸಮೀಕರಣ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಅದರ ಮೂಲ ಸ್ವಭಾವವನ್ನು ವಿವೇಚಿಸಿ ಅಂತಿದೆ. ನೋಡಿ, ಇದು ಒಂದು ವರ್ಗ ಸಮೀಕರಣ. 2x² ಮೈನಸ್ 4x ಪ್ಲಸ್ 3 0. ಇಲ್ಲಿ ಈ ವರ್ಗ ಸಮೀಕರಣ ಶೋಧಕ ಅಂತ ಹೇಳಿದ್ರೆ b² ಮೈನಸ್ 4ac ತಗೊಳ್ಬೇಕಾಗತ್ತೆ. ಇದು ತಗೊಂಡು ಇಲ್ಲಿ x² ಸಾಗುಣಕ ಅಂದ್ರೆ a ಬೆಲೆ, ಇದನ್ನ 2x² ಮೈನಸ್ 4x ಪ್ಲಸ್ 3 0. ಇದನ್ನೇ ಮಾಡ್ಬೇಕು, ನೀವು ಆದೇಶ ರೂಪಕ್ಕೆ ಹೋಲಿಸಬೇಕಾಗತ್ತೆ. ಆದೇಶ ರೂಪಕ್ಕೆ ಹೋಲಿಸಿದಾಗ a ಬೆಲೆ ಸಿಗುತ್ತೆ, ಇಲ್ಲಿ x² ಗೆ x², a ಬೆಲೆ ಎಷ್ಟಾಯ್ತು 2 ಆಯ್ತು, b ಬೆಲೆ x ಗೆ x, b ಬೆಲೆ -4, c ಪ್ಲಸ್ 3 ಆಗುತ್ತೆ. ಸ್ಥಿರಾಂಕ ಪ್ಲಸ್ 3 ಆಗುತ್ತೆ. ಅಂದ್ರೆ ಈ ವರ್ಗ ಸಮೀಕರಣವನ್ನ ಆದರ್ಶ ರೂಪಕ್ಕೆ ಹೋಲಿಸಿದಾಗ ನಮಗೆ a ಬೆಲೆ, b ಬೆಲೆ, c ಬೆಲೆ ಸಿಗ್ತಾ ಹೋಗುತ್ತೆ. ಈ ಬೆಲೆಗಳನ್ನ ಈ ಒಂದು ಶೋಧಕ ಬೆಲೆಗೆ ಹಾಕಿದಾಗ ಇಲ್ಲಿ b ಇದೆ, b ಕಡೆ ಹಾಕಬೇಕಾಗುತ್ತೆ -4 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಬೆಲೆ 2, c ಬೆಲೆ 3, a ಬೆಲೆ 2, c ಬೆಲೆ 3, -4 ಹೋಸ್ಕರ ಅಂತ ಹೇಳಿದ್ರೆ -4 ಇಂಟು -4, -4 ಇಂಟು -4, ಮೈನಸ್ ಇಂಟು ಮೈನಸ್ ಪ್ಲಸ್ 4 16. ಇಲ್ಲಿ ಏನಾಗುತ್ತೆ ಬಿಡಿಸಿದ್ರೆ 16 ಆಗುತ್ತೆ. 16 ಮೈನಸ್ ನೋಡಿ ಯಾಕಂದ್ರೆ 8 ಮೂಲ ಎಷ್ಟಾಯ್ತು 24 ಆಯ್ತು. ಯಾಕಂದ್ರೆ 8 ಮೂಲ 24 ಆಯ್ತು. ಈಗ ನಾವು 16ರಲ್ಲಿ 24 ಕಳೆಯೋಕೆ ಬರಲ್ಲ, 24ರಲ್ಲಿ 14 ಎಷ್ಟಾಗುತ್ತೆ ಅಂದ್ರೆ -8 ಆಗುತ್ತೆ. -8 ಎಂಬುದು ಋಣ ಸಂಖ್ಯೆ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಡೆಲ್ಟಾ ಲೆಸ್ ದೆನ್ 0 ಬಂದಿದೆ. ಅಂದ್ರೆ b² ಮೈನಸ್ 4ac ಲೆಸ್ ದೆನ್ 0 ಇದೆ. b² ಮೈನಸ್ 4ac ಲೆಸ್ ದೆನ್ 0 ಇರೋದ್ರಿಂದ ಇದೇನಾಗುತ್ತೆ, ಇದರ ಸ್ವಭಾವ ಏನಾಗುತ್ತೆ, ಈ ಒಂದು ವರ್ಗ ಸಮೀಕರಣ ಸ್ವಭಾವ ಏನಾಗುತ್ತೆ, ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ ಅಂತ. ಅಂದ್ರೆ ಊಹಾ ಮೂಲವನ್ನು ಹೊಂದಿರುತ್ತೆ. ಅಂದ್ರೆ ಅರ್ಥ 2x² ಮೈನಸ್ 4x ಪ್ಲಸ್ 3 ಒಂದು ಶೋಧಕ ಬೆಲೆಗೆ ಹಾಕಿ ಬಿಡಿಸಿದಾಗ ಬರುವಂತಹ ಉತ್ತರ ಏನಾಗಿದೆ, ಒಂದು ಋಣ ಸಂಖ್ಯೆ ಆಗಿದೆ, -8 ಆಗಿದೆ. -8 ಎಂಬುದು b² ಮೈನಸ್ 4ac ಲೆಸ್ ದೆನ್ 0 ಅನ್ವಯ ಆಗೋದ್ರಿಂದ ಇದರ ಸ್ವಭಾವ ಏನಾಗುತ್ತೆ, ಒಂದು ವರ್ಗ ಸಮೀಕರಣ ಶೋಧಕ ಬೆಲೆ ಏನಾಗುತ್ತೆ, ಸ್ವಭಾವ ಏನಾಗುತ್ತಪ್ಪ ಅಂತ ಹೇಳಿದ್ರೆ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ, ಅಂದ್ರೆ ಊಹಾ ಮೂಲವನ್ನು ಹೊಂದಿರುತ್ತೆ ಅನ್ನೋದನ್ನ ಈ ಸಮೀಕರಣದ ಮೂಲಕ ನಾವು ತಿಳ್ಕೊಬಹುದು. ಇದೇ ರೀತಿಯಾಗಿ ಒಂದು ಎರಡನೇ ಉದಾಹರಣೆ ತಿಳ್ಕೊಳ್ಳೋಣ. ಅಭ್ಯಾಸದಲ್ಲಿರುವಂತಹ ಎರಡನೇ ಉದಾಹರಣೆ. ಎರಡನೇ ಉದಾಹರಣೆ 2x² ಪ್ಲಸ್ 14x ಪ್ಲಸ್ 14x ಮೈನಸ್ 120 0. 2x² ಪ್ಲಸ್ 14x ಮೈನಸ್ 120 0. ನೋಡಿ, ಇದನ್ನ ಆದೇಶ ರೂಪಗೊಳಿಸಿದಾಗ ax² ಪ್ಲಸ್ bx ಪ್ಲಸ್ c 0 ಹೋಲಿಸಿದಾಗ x² ಗೆ x², a ಬೆಲೆ 2, x ಗೆ x, b ಬೆಲೆ 14, c ಬೆಲೆ ಎಷ್ಟಾಗುತ್ತೆ -120 ಆಗುತ್ತೆ. ಈ ಬೆಲೆಗಳನ್ನ ಶೋಧಕ ಬೆಲೆ b² ಮೈನಸ್ 4ac ಇಲ್ಲಿಗೆ ಅನ್ವಯ ಮಾಡುವಾಗ b ಇರೋ ಕಡೆ b ಬೆಲೆ ಎಷ್ಟಾಗುತ್ತೆ 14 ಆಗುತ್ತೆ. ಅಲ್ಲಿಗೆ 14², 4ಕ್ಕೆ 4, a ಬೆಲೆ 2, c ಬೆಲೆ -120 ಬಿಡಿಸಿದಾಗ 14 196 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಂಟು ಮೈನಸ್ ಪ್ಲಸ್ 8, 8, 96, 960. ಈಗ 960ಕ್ಕೆ 196 ಸೇರಿಸಿದ್ರೆ 6, ಇದೆಷ್ಟಾಯ್ತು ಇಲ್ಲಿಗೆ 15, 9, 10, 1156 ಆಯ್ತು. 1156 ಆಯ್ತು. ನೋಡಿ, 1156 ಎಂಬುದು ಇದು ಡೆಲ್ಟಾ ಗ್ರೇಟರ್ ದೆನ್ 0 ಆಗುತ್ತೆ. ಡೆಲ್ಟಾ ಗ್ರೇಟರ್ ದೆನ್ 0 ಅಂತ ಹೇಳಿದ್ರೆ ಅಕಸ್ಮಾತ್
ಬಿ ಸ್ಕ್ವೇರ್ ಮೈನಸ್ 4 AC ಗ್ರೇಟರ್ ದೆನ್ 0 ಆದ್ರಿಂದ ಇದರ ಸ್ವಭಾವ, ಈ ಒಂದು ಸಮೀಕರಣ ಸ್ವಭಾವ ಏನಂತೆ ಎರಡು ವಾಸ್ತವ ಮೂಲವನ್ನು ಹೊಂದಿರುತ್ತೆ, ಎರಡು ವಿಭಿನ್ನ ವಾಸ್ತವ ಮೂಲವನ್ನು ಹೊಂದಿರುತ್ತೆ ಅನ್ನೋದನ್ನ ನಾವು ಇದ್ರ ಮೂಲಕ ಮಾಡ್ಬೋದು, ತಿಳ್ಕೊಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಶೋಧಕ ಬೆಲೆಯ ಆಧಾರದ ಮೇಲೆ ಅಭ್ಯಾಸದಲ್ಲಿರುವಂತಹ ಉಳಿದಂತ ಲೆಕ್ಕಗಳನ್ನ ನಾವು ಬಿಡಿಸ್ತಾ ಹೋಗೋಣ. ಅಭ್ಯಾಸ 2.4 ಅಲ್ಲಿ ಫಸ್ಟ್ ಮೇನಲ್ಲಿ ಅಭ್ಯಾಸ 10.4 ಫಸ್ಟ್ ಮೇನಲ್ಲಿ ಕೆಳಗಿನ ವರ್ಗ ಸಮೀಕರಣಗಳ ಸ್ವಭಾವವನ್ನು ವಿವೇಚಿಸಿ, ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯುವಂತಿದೆ. ಅದರಲ್ಲಿ ಒಂದನೇ ಲೆಕ್ಕ 2x² ಮೈನಸ್ 3x ಪ್ಲಸ್ 5 0. 2x² ಮೈನಸ್ 3x ಪ್ಲಸ್ 5 0 ಅಲ್ವಾ? ಈಗ ನೋಡಿ, ಈಗ 2x² ಮೈನಸ್ 3x ಪ್ಲಸ್ 5 0 ಇದು ತಗೊಂಡು ಇದನ್ನು ಆದರ್ಶ ರೂಪಕ್ಕೆ ಹೋಲಿಸಿದಾಗ ax² ಪ್ಲಸ್ bx ಪ್ಲಸ್ c 0 ಹೋಲಿಸಿದಾಗ ಏನಾಗುತ್ತೆ, ಇಲ್ಲಿ x² ಗೆ x², a ಬೆಲೆ ಎಷ್ಟಾಯ್ತು 2, x ಗೆ x, b ಬೆಲೆ ಎಷ್ಟಾಯ್ತು -3, c ಬೆಲೆ ಎಷ್ಟಾಯ್ತು 5, c ಬೆಲೆ 5. ಈಗ ನೋಡಿ, ಶೋಧಕ ಬೆಲೆಗಳನ್ನು ಹಾಕಿದಾಗ b² ಮೈನಸ್ 4ac 0, b² ಮೈನಸ್ 4ac 0. ಇಲ್ಲಿ b ಬೆಲೆ -3 ಹೋಲ್ ಸ್ಕ್ವೇರ್ ಮೈನಸ್ 4ಕ್ಕೆ 4, a ಬೆಲೆ 2, c ಬೆಲೆ 5, 3 ಸ್ಕ್ವೇರ್ ಆಗುತ್ತೆ 9 ಆಗುತ್ತೆ, ಮೈನಸ್ ಯಾಕೆಂದ್ರೆ 8 ಇದ್ರೆ 40 ಆಗುತ್ತೆ. 9ರಲ್ಲಿ 40 ಕಳೆಯಲಿಕ್ಕೆ ಬರಲ್ಲ, 40ರಲ್ಲಿ 9 ಕಳೆದ್ರೆ -31 ಆಗುತ್ತೆ. ಈ -31 ಎಂಬುದು ಒಂದು ಋಣ ಸಂಖ್ಯೆ ಆಗಿದೆ. ಅಂದ್ರೆ ಡೆಲ್ಟಾ ಬೆಲೆ ಲೆಸ್ ದೆನ್ 0, 0ಗಿಂತ ಕಡಿಮೆ. -31 ಎಂಬುದು 0ಗಿಂತ ಕಡಿಮೆ ಆಗಿರೋದ್ರಿಂದ ಅಲ್ಲಿ ಏನಾಗುತ್ತೆ, ಶೋಧಕ ಬೆಲೆ b² ಮೈನಸ್ 4ac ಲೆಸ್ ದೆನ್ 0 ಆಗುತ್ತೆ. ಲೆಸ್ ದೆನ್ 0 ಆದಾಗ ಈ ಒಂದು ವರ್ಗ ಸಮೀಕರಣ ಸ್ವಭಾವ ಏನಾಗಿರುತ್ತೆ, ಊಹಾ ಮೂಲವನ್ನು ಹೊಂದಿರುತ್ತೆ. ಅಂದ್ರೆ ಯಾವುದೇ ವಾಸ್ತವ ಮೂಲವನ್ನು ಹೊಂದಿರುವುದಿಲ್ಲ, ಊಹಾ ಮೂಲವನ್ನು ಹೊಂದಿರುತ್ತೆ ಅನ್ನೋದನ್ನ ಈ ಒಂದು ಶೋಧಕ ಬೆಲೆ ಆಧಾರದ ಮೇಲೆ ನಾವು ಮಾಡಬಹುದು, ತಿಳ್ಕೊಬಹುದು. ನೆಕ್ಸ್ಟ್ ಈ ಅಭ್ಯಾಸದ ಎರಡನೇ ಲೆಕ್ಕ, ಎರಡನೇದು 3x² ಮೈನಸ್ 4 × √3x ಪ್ಲಸ್ 4 0. 3x² ಮೈನಸ್ 4 × √3x ಪ್ಲಸ್ 4 0. ನೋಡಿ, ಈ ಎರಡನೇ ಲೆಕ್ಕದಲ್ಲಿ ಎರಡನೇ ಲೆಕ್ಕವನ್ನು ಕೂಡ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಮಾಡಕ್ಕೆ ಹೋಲಿಸಬೇಕು. ax² ಪ್ಲಸ್ bx ಪ್ಲಸ್ c 0. x² ಗೆ x², a ಬೆಲೆ ಎಷ್ಟಾಯ್ತು 3, a ಬೆಲೆ 3, x ಗೆ x, b ಬೆಲೆ ಏನಾಗುತ್ತೆ -4√3, c ಬೆಲೆ ಎಷ್ಟಾಗುತ್ತೆ 4, c ಬೆಲೆ 4. ಈಗ ಈ ಬೆಲೆಗಳನ್ನ b² ಮೈನಸ್ 4ac ಶೋಧಕ ಬೆಲೆಗೆ ಹಾಕಿದಾಗ, b² ಮೈನಸ್ 4ac ಶೋಧಕ ಬೆಲೆ ಹಾಕಿದಾಗ b ಬೆಲೆ -4√3 ಹೋಲ್ ಸ್ಕ್ವೇರ್, ಮೈನಸ್ಗೆ ಮೈನಸ್ 4ಕ್ಕೆ 4, a ಬೆಲೆ 3, c ಬೆಲೆ 4. ಈಗ ಬಿಡಿಸ್ಬೇಕು. -4√3 ಹೋಲ್ ಸ್ಕ್ವೇರ್ನ -4√3 ಹೋಲ್ ಸ್ಕ್ವೇರ್ನ ಬಿಡಿಸಿದ್ರೆ -4√3
ಇಂಟು ಮೈನಸ್ 4 ರೂಟ್ 3 ಗುಣಿಸ್ಬೇಕಾಗತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ 4 16 ಇಲ್ಲಿ ರೂಟ್ 3 ಇಂಟು ರೂಟ್ 3 ಇಸ್ ಈಕ್ವಲ್ ಟು ರೂಟ್ 9 ಆಗುತ್ತೆ. 3 ಇಂಟು 3 ಇಲ್ಲಿ 13 ಶಾಖ 48 ಎಷ್ಟು ಆಗ್ಬೋದು ಇಲ್ಲಿ 48 ಮೈನಸ್ 4 16 13 48 4 12 12 48 ಇಲ್ಲಿ ಎಷ್ಟು ಬಂತು ಉತ್ತರ 0 ಬಂತು. ಅಂದ್ರೆ ಶೋಧಕ ಬೆಲೆ ಏನ್ ಬಂತಿಲ್ಲಿ 0 ಬಂತು. ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4 AC ಇಸ್ ಈಕ್ವಲ್ ಟು 0 ಆಯ್ತು. ನೋಡಿ ಈ ಒಂದು ವರ್ಗ ಸಮೀಕರಣವನ್ನ ಶೋಧಕ ಬೆಲೆಗೆ ಬೆಲೆಗಳನ್ನು ಹಾಕಿ ಬಿಡಿಸಿದಾಗ ಶೋಧಕ ಬೆಲೆ ಬಂತಿಲ್ಲಿ 0 ಬಂತು. ಹಾಗಾದ್ರೆ ಈ ಸಮೀಕರಣ ಎಂತ ಸ್ವಭಾವ ಹೊಂದಿರುತ್ತೆ ನೋಡಿ. ಬಿ ಸ್ಕ್ವೇರ್ ಮೈನಸ್ 4 AC ಇಸ್ ಈಕ್ವಲ್ ಟು 0 ಆದಾಗ ಆ ಒಂದು ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆಗಳಾಗಿದ್ದು ಸಮನಾದ ಮೂಲ ಹೊಂದಿರುತ್ತೆ. ಆ ಒಂದು ಸಮೀಕರಣದ ಮೂಲಗಳು ವಾಸ್ತವ ಸಂಖ್ಯೆ ಆಗಿದ್ದು ಎಂತ ಮೂಲ ಹೊಂದಿರುತ್ತೆ ಸಮನಾದ ಫಿಸಿಕಲ್ 0 ಬಂತು ಅಂತ ಹೇಳಿದ್ರೆ ಸಮನಾದ ಮೂಲ ಹೊಂದಿದೆ ಅಂತ ಅರ್ಥ. ಗ್ರೇಟರ್ ದನ್ 0 ಬಂತು ಅಂತ ಹೇಳಿದ್ರೆ ವಾಸ್ತವ ಮೂಲ ಹೊಂದಿರುತ್ತೆ ಅಂತ ಅರ್ಥ. ಲೆಸ್ ದೆನ್ 0 ಬಂತು ಅಂತ ಹೇಳಿದ್ರೆ ವಾಸ್ತವ ಮೂಲ ಹೊಂದಿಲ್ಲ ಅಂತ ಅರ್ಥ. ಅರ್ಥ ಏನಂದ್ರೆ ಇದು ಊಹಾ ಮೂಲ ಹೊಂದಿರುತ್ತೆ ಅನ್ನೋದನ್ನ ಈ ಲೆಕ್ಕ ಮೂಲಕ ಮಾಡೋ ತಿಳ್ಕೊಬಹುದು. ಈಗ ಈ ಅಭ್ಯಾಸದ ಮೂರನೇ ಲೆಕ್ಕ 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0. 2x ಸ್ಕ್ವೇರ್ ಮೈನಸ್ 6x ಪ್ಲಸ್ 3 ಇಸ್ ಈಕ್ವಲ್ ಟು 0. ನೋಡಿ x ಸ್ಕ್ವೇರ್ ಗೆ x ಸ್ಕ್ವೇರ್ a ಬೆಲೆ ಎಷ್ಟಾಯ್ತು 2. x ಸ್ಕ್ವೇರ್ ಗೆ x ಸ್ಕ್ವೇರ್ a ಬೆಲೆ 2, x ಗೆ x, b ಬೆಲೆ ಮೈನಸ್ 6, b ಬೆಲೆ ಮೈನಸ್ 6, c ಬೆಲೆ ಎಷ್ಟಾಗುತ್ತೆ 3. x ಸ್ಕ್ವೇರ್ ಗೆ x ಸ್ಕ್ವೇರ್ a ಬೆಲೆ 2, x ಗೆ x, b ಬೆಲೆ ಮೈನಸ್ 6, c ಬೆಲೆ ಪ್ಲಸ್ 3. ಈಗ b ಸ್ಕ್ವೇರ್ ಮೈನಸ್ 4ac ಶೋಧಕ ಬೆಲೆ ಅಂತ ತಗೊಂಡ್ರೆ b ಸ್ಕ್ವೇರ್ ಮೈನಸ್ 4ac ಶೋಧಕ ಬೆಲೆ ಅಂತ ತಗೊಂಡ್ರೆ b ಬೆಲೆ ಎಷ್ಟಿದೆ ಮೈನಸ್ 6 ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು a ಬೆಲೆ 2, c ಬೆಲೆ 3. ಮೈನಸ್ 6 ಹೋಲ್ ಸ್ಕ್ವೇರ್ ಅಂದ್ರೆ ಮೈನಸ್ 6 ಇಂಟು ಮೈನಸ್ 6 ಪ್ಲಸ್ 36 ಆಗುತ್ತೆ. 36 ಎಷ್ಟು ಲೆಕ್ಕರಲ್ಲೇ 8 8 24. ಈಗ 36 ಅಲ್ಲಿ 24 ಅನ್ನ ಕಂಡ್ರೆ 6 ಅಲ್ಲಿ 4 ಹೋದ್ರೆ 2, 3 ಅಲ್ಲಿ 2 ಹೋದ್ರೆ 1 ಎಷ್ಟು ಬಂತು 12 ಬಂತು. ಈ 12 ಒಂದು ಧನ ಸಂಖ್ಯೆಯಾಗಿದ್ದು ಶೋಧಕ ಬೆಲೆ ಏನಾಗಿದೆ ಗ್ರೇಟರ್ ದನ್ 0 ಆಗಿದೆ. ಗ್ರೇಟರ್ ದನ್ 0 ಆಗಿದೆ. ಅರ್ಥ ಏನು ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದನ್ 0. ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದನ್ 0 ಆಗಿದೆ. ಈ ಒಂದು ಅರ್ಧ ಸಮೀಕರಣದ ಮೂಲಗಳ ಸ್ವಭಾವ ಏನನ್ನ ಹೊಂದಿರುತ್ತೆ ಬಿ ಸ್ಕ್ವೇರ್ ಮೈನಸ್ 4ac ಗ್ರೇಟರ್ ದನ್ 0 ಅಂದ್ರೆ ಮೂಲಗಳ ಸ್ವಭಾವ ಎರಡು ವಿಭಿನ್ನ ವಾಸ್ತವ ಮೂಲವನ್ನು ಹೊಂದಿರುತ್ತೆ. ಎರಡು ವಿಭಿನ್ನ ವಾಸ್ತವ ಮೂಲ ಹೊಂದಿರುತ್ತೆ ಅನ್ನೋದನ್ನ ಈ ಸಮಸ್ಯೆ ಮೂಲಕ ತಿಳ್ಕೊಬಹುದು. ಗ್ರೇಟರ್ ದನ್ 0 ಅಂತಂದ್ರೆ ಎರಡು ವಿಭಿನ್ನ ವಾಸ್ತವ ಮೂಲಗಳು, ಎರಡು ವಿಭಿನ್ನ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಎರಡು ವಿಭಿನ್ನ ವಾಸ್ತವಗಳನ್ನು ಹೊಂದಿರುತ್ತೆ ಅನ್ನೋದನ್ನ ಈ ಸಮಸ್ಯೆ ಮೂಲಕ ನಾವು ನೋಡಬಹುದು, ತಿಳ್ಕೊಬಹುದು. ವಿದ್ಯಾರ್ಥಿಗಳೇ 10.4 ಅಭ್ಯಾಸದಲ್ಲಿ 1ನೇ ಮೇನಲ್ಲಿ ಮೂಲಕವನ್ನು ಬಿಡಿಸಿದ್ದೀನಿ. ಈಗ 2ನೇ ಮೇನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದ್ರೆ ಸ್ವಲ್ಪ ಎ ಬೆಲೆಯನ್ನ ಕಂಡುಹಿಡಿಯುವಂತ ವಿಧಾನಗಳಿದ್ದಾವೆ. ಆ ಲೆಕ್ಕಗಳನ್ನು ಬಿಡಿಸೋದು ಹೇಗೆ ಈಗ ತಿಳ್ಕೊಳ್ತಾ ಹೋಗೋಣ. ನೋಡಿ ಎರಡನೇ ಮೇಲೆ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ, ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಯಾವ ಬೆಲೆ ಕಂಡುಹಿಡಿಯಬೇಕು? ಕೆ ಬೆಲೆ ಕಂಡುಹಿಡಿಯಿರಿ. ಕೊಟ್ಟಿರುವಂತಹ ಸಮಸ್ಯೆಗಳಲ್ಲಿ
ಶೋಧಕ ಬೆಲೆಯ ಆಧಾರದ ಮೇಲೆ ಕೆ ಬೆಲೆ ನಾವು ಮಾಡಕ್ಕಾಗತ್ತೆ ಕಂಡುಹಿಡಿಯಬೇಕಾಗುತ್ತೆ. ಈಗ ಅದರಲ್ಲಿ ಒಂದನೇ ಲೆಕ್ಕ ನೋಡಿ. ಒಂದನೇ ಲೆಕ್ಕ 2x² ಪ್ಲಸ್ kx ಪ್ಲಸ್ 3 0. 2x² ಪ್ಲಸ್ kx ಪ್ಲಸ್ 3 0. ಈ ಒಂದು ಸಮೀಕರಣವನ್ನ ಆದರ್ಶ ರೂಪಕ್ಕೆ ಹೋಲಿಸಿ ax² ಪ್ಲಸ್ bx ಪ್ಲಸ್ c 0. x² ಗೆ x², a ಬೆಲೆ 2, x ಗೆ x, b ಬೆಲೆ ಎಷ್ಟಾಗುತ್ತೆ k ಆಗುತ್ತೆ. b ಬೆಲೆ k. ಇದು ಈ ಬೆಲೆ ನಾವು ಕಂಡುಹಿಡಿಯಬೇಕು. ಅಂದ್ರೆ ಈ ಸಮೀಕರಣದಲ್ಲಿ x² ಸಾಗುಣಕ್ಕೆ 2 ಇದೆ, x ನ ಸಾಗುಣಕ್ಕೆ k ಇದೆ. ಅಂದ್ರೆ ಈ k ಬೆಲೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕು. ಅವರು ಒಂದು ನಿಬಂಧನೆ ಕೊಟ್ಟಿದ್ದಾರೆ. ನಿಬಂಧನೆ ಏನಪ್ಪಾ ಅಂತ ಹೇಳಿದ್ರೆ ಶೋಧಕ ಬೆಲೆಗಳು ಸಮನಾದ ಮೂಲವನ್ನು ಹೊಂದಿದ್ರೆ k ಬೆಲೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಯಬೇಕಾಗುತ್ತೆ. c ಬೆಲೆ ಎಷ್ಟಾಗುತ್ತೆ 3 ಆಗುತ್ತೆ. ಈ ಬೆಲೆಗಳನ್ನ ನೋಡಿ, ಶೋಧಕ ಬೆಲೆ ಸಮನಾದ ಮೂಲ ಹೊಂದಿರುತ್ತೆ ಅಂತ ಹೇಳಿದ್ರೆ b² - 4ac 0. ಹೀಗೆ b² - 4ac 0 ತಗೊಳ್ಬೇಕಾಗುತ್ತೆ. ಸಮನಾದ ಮೂಲ ಹೊಂದಿದೆ ಅಂತ ಹೇಳಿದ್ರೆ 0 ತಗೊಳ್ಬೇಕು. ಆಯ್ತಾ? ವಾಸ್ತವ ಮೂಲ ಹೊಂದಿರುತ್ತೆ, ಎರಡು ವಿಭಿನ್ನ ವಾಸ್ತವ ಮೂಲ ಅಂತ ಹೇಳಿದ್ರೆ -0 ತಗೊಳ್ಬೇಕಾಗುತ್ತೆ. ಉಪ ಮೂಲಗಳು ಅಥವಾ ವಾಸ್ತವ ಮೂಲ ಹೊಂದಿರೋದಿಲ್ಲ ಅಂತ ಕೇಳಿದ್ರೆ <0 ತಗೊಳ್ಬೇಕಾಗುತ್ತೆ. ಅವ್ರ ನಿಬಂಧನೆ ಏನ್ ಕೇಳಿದ್ರೆ ಈ ಒಂದು ಸಮೀಕರಣದ ಮೂಲಗಳು ಎರಡು ಸಮನಾದ ಮೂಲ ಹೊಂದಿರುತ್ತೆ ಅಂತ ಕೊಟ್ಟಿರೋದ್ರಿಂದ b² - 4ac 0 ತಗೊಳ್ಬೇಕಾಗುತ್ತೆ. ಈಗ b ಬೆಲೆ ಎಷ್ಟಿದೆ? k ಇದೆ. b ಬೆಲೆ k, ಸ್ಕ್ವೇರ್ ಗೆ ಸ್ಕ್ವೇರ್ k² - 4 ಗೆ 4, a ಬೆಲೆ 2, c ಬೆಲೆ 3 0. ಅಂದ್ರೆ ಸಮನಾದ ಮೂಲವನ್ನು ಹೊಂದಿರುತ್ತೆ. k² ಗೆ k² ಮೈನಸ್ ಯಾಕಂದ್ರೆ 8, ಯಾಕಂದ್ರೆ 8 8 ಎಷ್ಟು 24, 8 ಎಷ್ಟು 24 0. ಈಗ k² ನಾವು k ಬೆಲೆ ಕಂಡುಹಿಡಿಯಬೇಕಾಗಿದೆ ಸಮಸ್ಯೆಯಲ್ಲಿ. ಅದರಿಂದ k² 24 ಮುಂದೆ ತಗೊಂಡ್ರೆ ಪ್ಲಸ್ 24 ಆಗುತ್ತೆ. ಇಲ್ಲಿ k ಸ್ಕ್ವೇರ್ ತಂದ್ರೆ √24 ಆಗುತ್ತೆ. √24 ಆಗುತ್ತೆ. √24ಕ್ಕೆ ಯಾವುದೇ ವರ್ಗಮೂಲ ಹೊಂದಿರೋದೇ ಇರೋದ್ರಿಂದ ಇದನ್ನ ಸ್ವಲ್ಪ ಮತ್ತೆ ಬಿಡಿಸ್ತಾ k 6 × 4 ಮಾಡ್ಬೋದು. 6 × 4 = 24 ಮಾಡ್ಬೋದು. ಅಂದ್ರೆ ಒಂದು ವರ್ಗ ಸಂಖ್ಯೆ ಬರೋ ರೀತಿ ಬಿಡಿಸ್ಬೇಕಾಗತ್ತೆ. ಅಂದ್ರೆ 1 ಆಗಿರ್ಬೋದು, 4 ಆಗಿರ್ಬೋದು, ಆಮೇಲೆ 9 ಆಗಿರ್ಬೋದು, ಆಮೇಲೆ 16, 25 ಈ ವರ್ಗ ಸಂಖ್ಯೆ ಬರೋ ರೀತಿ ಒಂದು ಅಪವರ್ತನ ಮಾಡಬೇಕಾಗುತ್ತೆ. ನೋಡಿ 4 6 24, 9 ಮಧ್ಯೆ 24 ಬರೋದಿಲ್ಲ, 16 ಮಧ್ಯೆ ಬರೋದಿಲ್ಲ. ಅದರಿಂದ 4 ತಗೊಂಡಿದ್ದೀನಿ ನಾನು. ಇಲ್ಲಿ k √6 ವರ್ಗಮೂಲ ಇಲ್ಲ, √4 ವರ್ಗಮೂಲ. ಅಂದ್ರೆ ನಾವು ಬರೀಬಹುದು √6 × √4 ಬರೀಬಹುದು. k 4 ವರ್ಗಮೂಲ ಎಷ್ಟು 2, ಇದು ಹೊರ ಬಂದ 2 ಆಗುತ್ತೆ. 6 ವರ್ಗಮೂಲ ಇಲ್ಲ, ಅದಕ್ಕೋಸ್ಕರ ಹಾಗೆ ಬರ್ಕೊಳ್ಳಿ 2√6. k ಬೆಲೆ ಎಷ್ಟಾಯ್ತು? ಅಲ್ಲಿಗೆ 2√6 ಆಯ್ತು. ಈ ರೀತಿಯಾಗಿ ನಾವು ಸಮಸ್ಯೆ ಬರುವಂತಹ k ಬೆಲೆಯನ್ನು ಮಾಡ್ಬೋದು, ನಾವು ಬಿಡಿಸಬಹುದು. ಇದೇ ರೀತಿಯಾಗಿ ಎರಡನೇ ಲೆಕ್ಕ kx x - 2 plus 6 is equal to 0. kx into x - 2 plus 6 is equal to 0. ಈ ಸಮೀಕರಣ ತಗೊಂಡು ನೋಡಿ, ಈ ಸಮೀಕರಣ ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿಲ್ಲ. ಒಂದು ವರ್ಗ ಸಮೀಕರಣ ಆಗಿರ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಚರಾಕ್ಷರದ ಘಾತಾಂಕ, ಮಹತ್ತಮ ಘಾತಾಂಕ ಎಷ್ಟಿರ್ಬೇಕಾಗತ್ತೆ? 2 ಹೊಂದಿರ್ಬೇಕಾಗತ್ತೆ. ಆದ್ರೆ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಚರಾಕ್ಷರ ಘಾತಾಂಕ ಎಷ್ಟಿದೆ? 1 ಇದೆ, 2 ಇಲ್ಲ. ಅದರಿಂದ ಇದನ್ನ ಫಸ್ಟ್ ಏನ್ ಮಾಡ್ಬೇಕು? ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಬರೋ ರೀತಿ ನಾವು ಬರ್ಕೊಳ್ಬೇಕಾಗತ್ತೆ. kx × x ಏನಾಗುತ್ತೆ? kx² ಗುಣಿಸ್ಬೇಕಾಗತ್ತೆ. ಏಕಪದ ದ್ವಿಪದ kx × x kx² ಮೈನಸ್ 2 × k 2 kx ಪ್ಲಸ್ 6 is equal to 0. ಪ್ಲಸ್ 6 is equal to 0. ಈಗ ಈ ಸಮೀಕರಣವನ್ನ ಈಗ ಬಂತು kx² ಮೈನಸ್ 2kx ಮೈನಸ್ 2kx ಪ್ಲಸ್ 6 is equal to 0. ಈಗ ನೋಡಿ, ಈಗ ಆದರ್ಶ ರೂಪಕ್ಕೆ ಹೋಲಿಸಿದಾಗ
ax square plus bx plus c is equal to 0. x square ಗೆ x square. a ಬೆಲೆ ಎಷ್ಟಿದೆ? k ಇದೆ. a ಬೆಲೆ k ಇದೆ. b ಬೆಲೆ ಎಷ್ಟಿದೆ? x ಗೆ ಎಷ್ಟಿದೆ? b ಬೆಲೆ ಎಷ್ಟಿದೆ? -2k ಇದೆ. -2k ಇದೆ. c ಬೆಲೆ ಎಷ್ಟಿದೆ? 6. c ಬೆಲೆ x square x square, a ಬೆಲೆ k, x ಗೆ x, b ಬೆಲೆ -2k, c ಬೆಲೆ 6. ಈ ಬೆಲೆಗಳನ್ನ ಶೋಧಕ ಬೆಲೆ b ಸ್ಕ್ವೇರ್ ಮೈನಸ್ 4ac ಇಸ್ ಈಕ್ವಲ್ ಟು 0. ಇದಕ್ಕೆ ಅಂದ್ರೆ ಮೂಲಗಳು ಸಮರಾದ ಮೂಲ ಹೊಂದಿದೆ ಅಂತ ಈ ಲೆಕ್ಕಕ್ಕೆ ಸಮೀಕರಣ ಹಾಕಿದಾಗ b ಬೆಲೆ -2k ಹೋಲ್ ಸ್ಕ್ವೇರ್ -2k ಹೋಲ್ ಸ್ಕ್ವೇರ್ -4 ಇಂಟು a ಬೆಲೆ k, c ಬೆಲೆ 6 ಇಸ್ ಈಕ್ವಲ್ ಟು 0. a ಬೆಲೆ k, c ಬೆಲೆ 6 ಇಸ್ ಈಕ್ವಲ್ ಟು 0. 2k ಹೋಲ್ ಸ್ಕ್ವೇರ್ -2k ಇಂಟು -2k ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ 2 4 k ಇಂಟು k ಸ್ಕ್ವೇರ್. ಅಲ್ಲಿಗೆ ಏನಾಯ್ತು? ಅಲ್ಲಿಗೆ 4k ಸ್ಕ್ವೇರ್ ಮೈನಸ್ 24 k 24k is equal to 0 ಆಯ್ತು. is equal to 0 ಆಯ್ತು. ಯಾವ ಬೆಲೆ ಕಂಡುಹಿಡಿಯಬೇಕಿಲ್ಲಿ? k ಬೆಲೆ ಕಂಡುಹಿಡಿಯಬೇಕಾಗಿದೆ. ಅದರಿಂದ ಇಲ್ಲಿ ಬಿಡಿಸಿದಾಗ ಏನಾಗುತ್ತಪ್ಪ ಅಂದ್ರೆ ಸಾಮಾನ್ಯವಾಗಿ ಹೊರತೆಗೆದ್ರೆ 4 ಮತ್ತು 24 4 ಭಾಗ ಆಗುತ್ತೆ. ಈ k ಸ್ಕ್ವೇರ್ ಗೆ k ಇದೆ, ಸಾಮಾನ್ಯ ಪದ k ತೆಗಿಬಹುದು. ಈಗ ಬಾಕ್ಸ್ 4 4 1 ಹೊರಗೆ ಹೋಗುತ್ತೆ. k ಸ್ಕ್ವೇರ್ ಗೆ ಹೋಗಿದ್ದು k ಮೈನಸ್ 4 24 ಬಾಕ್ಸ್ 4 6 ಈಗ k ಹೊರಗೋಯ್ತು ಇಸ್ ಈಕ್ವಲ್ ಟು 0. ಈಗ ಪ್ರತಿ ಭಾಗವನ್ನು 4k is equal to 0. ಇಲ್ಲಿ k is equal to 0/4 is equal to 0 ಆಯ್ತು. ಇದು ಒಂದು ಬೆಲೆ 0 ಆಯ್ತು. ನೆಕ್ಸ್ಟ್ ಇನ್ನೊಂದು k minus r is equal to 0. k minus r is equal to 0. ನೆಕ್ಸ್ಟ್ k is equal to minus r ಅನ್ನ ಮುಂದಕ್ಕೆ ತಗೊಂಡ್ರೆ ಏನಾಗುತ್ತೆ? ಪ್ಲಸ್ r ಆಯ್ತು. ಅಂದ್ರೆ k ಬೆಲೆ ಏನಾಗುತ್ತೆ? 0 ಆಗಿರ್ಬೋದು ಅಥವಾ 6 ಆಗಿರ್ಬೋದು. ಅಂದ್ರೆ ಎರಡು ಮೂಲ ಹೊಂದಿರುತ್ತೆ ಅಂತ ಅರ್ಥ. ಈ ರೀತಿಯಾಗಿ ಎರಡು ಮೂಲ ಹೊಂದಿದೆ ಅಂತ ಹೇಳಿ ನಾವು ಈ ಸಮಸ್ಯೆ ಮೂಲಕ k ಬೆಲೆಯನ್ನ ಕಂಡುಹಿಡಿಯಬಹುದು. ವಿದ್ಯಾರ್ಥಿಗಳೇ, ಒಂದು ಕೊನೆಯ ಲೆಕ್ಕ ಈ ಅಭ್ಯಾಸದಲ್ಲಿ 10.4 ಹೇಳಿಕೆ ರೂಪದಲ್ಲಿರುವಂತಹ ಒಂದು ಸಮಸ್ಯೆ. 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ಹೌದು ಎಂದಾದರೆ ಅದರ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಿರಿ. ಈ ಒಂದು ಸಮಸ್ಯೆ ಹೇಳಿಕೆ ರೂಪದಲ್ಲಿ ವಿದ್ಯಾರ್ಥಿಗಳು, ಈ ಒಂದು ಸಮಸ್ಯೆ ಹೇಳಿಕೆ ರೂಪದಲ್ಲಿರೋದ್ರಿಂದ ಸಮಸ್ಯೆನ ನಾವು ವರ್ಗ ಸಮೀಕರಣದ ರೂಪಕ್ಕೆ ಬದಲಾವಣೆ ಮಾಡಿಕೊಂಡು ಅದರಲ್ಲಿ ಬರುವಂತಹ ಬೆಲೆಗಳನ್ನು ಕಂಡುಹಿಡಿಯಬೇಕಾಗುತ್ತೆ. ನೋಡಿ, ಇಲ್ಲಿ ಒಂದು ಆಯತಾಕಾರದ ಒಂದು ಮಾವಿನ ತೋಪಿದೆ. ಆಯತಾಕಾರದ ಒಂದು ಮಾವಿನ ತೋಪು. ಇಲ್ಲಿ ಉದ್ದ ಮತ್ತು ಅಗಲ, ಇದು ಉದ್ದ ತೆಗೆದುಕೊಂಡ್ರೆ ಉದ್ದವು ಅಗಲದ 2ರಷ್ಟಿದೆ. ಸಾರಿ, ಇದ್ರ ಉದ್ದ ಹೇಳ್ಕೊಳ್ತೀನಿ. ಉದ್ದ, ಇದು ಅಗಲ. ಉದ್ದ ಮತ್ತೆ ಅಗಲ ನೋಡಿ. 800 ಮೀಟರ್ ಸ್ಕ್ವೇರ್ ವಿಸ್ತೀರ್ಣವುಳ್ಳ ಮತ್ತು ಉದ್ದವು ಅಗಲದ 2ರಷ್ಟಿರುವ ಒಂದು ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯವೇ? ವಿಸ್ತೀರ್ಣ ಎಷ್ಟಿದೆ? ಆಯತಾಕಾರದಲ್ಲಿರುವಂತಹ ಒಂದು ಮಾವಿನ ತೋಟ. ಈ ತೋಟದ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 800 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಮತ್ತು ಅಗಲ ಎಷ್ಟಿದೆ ಅನ್ನೋದನ್ನ ಚರಾಕ್ಷರದ ರೂಪದಲ್ಲಿ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ? ಉದ್ದವು ಅಗಲದ ಎಷ್ಟಿದೆ. ಇಲ್ಲಿ ಅಗಲವನ್ನು ನಾವು x ಅಂತ ಇಟ್ಕೊಂಡ್ರೆ, ಅಗಲವನ್ನ ನಾವು x ಮೀಟರ್ ಅಂತ ಇಟ್ಕೊಂಡ್ರೆ ಉದ್ದ ಎಷ್ಟಾಗುತ್ತೆ? ಉದ್ದವು ಅಗಲದ 2ರಷ್ಟಿದೆ ಅಂದ್ರೆ 2x ಆಗುತ್ತೆ.
ಎಷ್ಟಾಗುತ್ತೆ 2x ಆಗುತ್ತೆ. ಹಾಗಾದ್ರೆ ಈ ಒಂದು ಮಾವಿನ ತೋಟದ ಉದ್ದ ಮತ್ತು ಅಗಲವನ್ನು ಕಂಡುಹಿಡಿಯಬೇಕಾಗುತ್ತೆ. ಇಲ್ಲಿ ಆಯತಾಕಾರದ ಮಾವಿನ ತೋಟದ ಅಗಲ x ಮೀಟರ್ ಇರಲಿ. ಇದೇ ರೀತಿಯಾಗಿ ಆಯತಾಕಾರದ ಮಾವಿನ ತೋಟದ ಉದ್ದ ಎಷ್ಟಾಗುತ್ತೆ? ಅವ್ರು ಕೊಟ್ಟಿರೋ ನಿಬಂಧನೆ ಪ್ರಕಾರ ಉದ್ದವು ಅಗಲದ 2ರಷ್ಟು. ಅಲ್ಲಿ ಎಷ್ಟಾಗುತ್ತೆ? 2x ಮೀಟರ್ ಆಗುವುದು. 2x ಮೀಟರ್ ಆಗುವುದು. ಹಾಗಾದ್ರೆ ವಿಸ್ತೀರ್ಣ ಎಷ್ಟಿದೆ ಮಾವಿನ ತೋಟದ್ದು? ವಿಸ್ತೀರ್ಣ ಏರಿಯಾ ಇಸ್ ಈಕ್ವಲ್ ಟು 800 ಚದರ ಮೀಟರ್ ಅಥವಾ ಮೀಟರ್ ಸ್ಕ್ವೇರ್ ಕರ್ತ. ಚದರ ಮೀಟರ್ ಬರೀಬಹುದು ಅಥವಾ ಮೀಟರ್ ಇಂಟು ಮೀಟರ್ ಬರೀಬಹುದು. ನೋಡಿ, ಈ ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ, ಆಯತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅಲ್ಲಿ ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು ವಿಸ್ತೀರ್ಣ, ಅಥವಾ ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ, ಅಥವಾ ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ ಬರೀಬಹುದು. ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ, ಲೆಂತ್ ಇಂಟು ಬ್ರೆಡ್. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್, ಅಥವಾ ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು ವಿಸ್ತೀರ್ಣ. ಉದ್ದ ಎಷ್ಟಿದೆ? 2x ಇದೆ. ಸಮಸ್ಯೆ ಪ್ರಕಾರ ಉದ್ದ 2x, ಅಗಲ ಎಷ್ಟಿದೆ? x ಇದೆ. ವಿಸ್ತೀರ್ಣ ಎಷ್ಟಿದೆ? 800 ಮೀಟರ್. 800 ಮೀಟರ್. ನೀವು ಗುಣಿಸ್ಕೊಳ್ಬೇಕಾದ್ರೆ 2 ಒಂದಲೇ 2, x ಇಂಟು x, x ಸ್ಕ್ವೇರ್ ಇಸ್ ಈಕ್ವಲ್ ಟು 800. 2x ಸ್ಕ್ವೇರ್ ಇಸ್ ಈಕ್ವಲ್ ಟು 800. ಇದು ಒಂದು ವರ್ಗ ಸಮೀಕರಣ. ಆ ವರ್ಗ ಸಮೀಕರಣ ಎಂತ ಸಮೀಕರಣ ಆಗುತ್ತೆ? ವಿಧಗಳಲ್ಲಿ ಶುದ್ಧ ವರ್ಗ ಸಮೀಕರಣ ಆಗುತ್ತೆ. ಯಾಕೆ ಶುದ್ಧ ವರ್ಗ ಸಮೀಕರಣ ಆಗುತ್ತಪ್ಪ ಅಂದ್ರೆ, ಈ ಒಂದು ಸಮೀಕರಣದಲ್ಲಿ ಚರಾಕ್ಷರದ ಘಾತಾಂಕ 2 ಮಾತ್ರ ಹೊಂದಿದೆ. ಚರಾಕ್ಷರದ ಘಾತಾಂಕ 2 ಮಾತ್ರ ಹೊಂದಿರೋದ್ರಿಂದ ಎಷ್ಟಾಗುತ್ತಪ್ಪ ಇದು ಅಂತ ಹೇಳಿದ್ರೆ ಒಂದು ಶುದ್ಧ ವರ್ಗ ಸಮೀಕರಣ ಆಗುತ್ತೆ. ಈಗ ನಾವು ಯಾವ ಬೆಲೆ ಕಂಡುಹಿಡಿಯಬೇಕು? ಎಕ್ಸ್ ಬೆಲೆ ಕಂಡುಹಿಡಿಯಬೇಕು. ಅಲ್ಲಿಗೆ x ಸ್ಕ್ವೇರ್ ಇಸ್ ಈಕ್ವಲ್ ಟು 800 ಡಿವೈಡೆಡ್ ಬೈ 2, x ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 2 ಇಂದ 8 ಭಾಗಿಸಿದ್ರೆ x ಸ್ಕ್ವೇರ್ ಇಸ್ ಈಕ್ವಲ್ ಟು 400 ಆಯ್ತು. ಈಗ x ಇಸ್ ಈಕ್ವಲ್ ಟು ಸ್ಕ್ವೇರ್ ತೆಗೆದ್ರೆ ವರ್ಗಮೂಲ ಆಗುತ್ತೆ. x ಇಸ್ ಈಕ್ವಲ್ ಟು 400 ವರ್ಗಮೂಲ ಎಷ್ಟಾಗುತ್ತೆ? 20 ಪ್ಲಸ್ ಮೈನಸ್ 20. ಅಂದ್ರೆ x ಇಸ್ ಈಕ್ವಲ್ ಟು ಪ್ಲಸ್ 20 ಅಥವಾ ಮೈನಸ್ 20. ಎರಡು ಬೆಲೆ, ಒಂದು ಧನ ಸಂಖ್ಯೆ, ಒಂದು ಋಣ ಸಂಖ್ಯೆ. ಇಲ್ಲಿ ಉದ್ದ ಮತ್ತು ಅಗಲಗಳು ಋಣ ಸಂಖ್ಯೆ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದು ಧನ ಸಂಖ್ಯೆ ತಗೊಳ್ಬೇಕಾಗುತ್ತೆ. x ಇಸ್ ಈಕ್ವಲ್ ಟು ಪ್ಲಸ್ 20 ತಗೊಳ್ಬೇಕಾಗುತ್ತೆ. ಹಾಗಾದ್ರೆ ಈಗ ಆಯತಾಕಾರದ ಮಾವಿನ ತೋಟದ ಅಗಲ ಎಷ್ಟಾಗುತ್ತೆ? ಅಗಲ x ಇಸ್ ಈಕ್ವಲ್ ಟು 20 ಮೀಟರ್. x ಇಸ್ ಈಕ್ವಲ್ ಟು 20 ಮೀಟರ್. ಎಷ್ಟು ಉದ್ದ? ಉದ್ದ ಎಷ್ಟಿದೆ? ಅಗಲದ 2ರಷ್ಟು, 2x. 2x ಇಸ್ ಈಕ್ವಲ್ ಟು 2 ಇಂಟು x ಬೆಲೆ ಎಷ್ಟೈತೆ? 20 ಇದೆ. 20 2 40 ಮೀಟರ್. ನೋಡಿ, ಅಗಲವು 20 ಮೀಟರ್, ಉದ್ದ ಎಷ್ಟಾಗುತ್ತೆ? 40 ಮೀಟರ್ ಆಗುತ್ತೆ. ನೋಡಿ, ನಾವು ಮಾಡಿದ ಲೆಕ್ಕ ತಪ್ಪೋ ಸರಿಯಾದ ನೋಡ್ಬೇಕು ಅಂತ ಹೇಳಿದ್ರೆ ಈ ಸೂತ್ರಕ್ಕೆ ಆಗ್ತಲ್ಲ. ಉದ್ದ ಇಂಟು ಅಗಲ, ಉದ್ದ ಇಂಟು ಅಗಲ ಇಸ್ ಈಕ್ವಲ್ ಟು ವಿಸ್ತೀರ್ಣ. ಅಂದ್ರೆ ಏರಿಯಾ ಇಸ್ ಈಕ್ವಲ್ ಟು ಅಂದ್ರೆ ಆಯತಾಕಾರದ ವಿಸ್ತೀರ್ಣ ಸೂತ್ರ ಎ ಇಸ್ ಈಕ್ವಲ್ ಟು ಎಲ್ ಇಂಟು ಬಿ. ಇದಕ್ಕೆ ಬೆಲೆ ಹಾಕಿದಾಗ ಎ ಇಸ್ ಈಕ್ವಲ್ ಟು 20 ಇಂಟು 40. ಎ ಇಸ್ ಈಕ್ವಲ್ ಟು 8 0 0. ಅಲ್ಲಿಗೆ ಮೀಟರ್ ಇಂಟು ಮೀಟರ್ ಆಯ್ತು, ಮೀಟರ್ ಸ್ಕ್ವೇರ್ ಆಯ್ತು. ಏರಿಯಾ ಎಷ್ಟು ಬಂತು? 800 ಬಂತು. ಅವ್ರು ಕೊಟ್ಟಿರುವಂತಹ ಉತ್ತರ 800 ಬರ್ತಾ ಆಗುತ್ತೆ. ಅದರಿಂದ ನಾವು ಮಾಡಿರುವಂತಹ ಲೆಕ್ಕಗಳು ಸಮಸ್ಯೆ ಸರಿಯಾಗಿದೆ ಅಂತ ಅರ್ಥ. ಇಲ್ಲಿ ಏನಾಗಿದೆ? ಏನ್ ಕೇಳಿದಾರೆ ಅವರು? ತೋಪನ್ನು ನಿರ್ಮಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ. ಅದರಿಂದ ಉದ್ದ ಮತ್ತು ಅಗಲಗಳ ವಿಸ್ತೀರ್ಣಗಳ ಗುಣಲಬ್ಧ 8 ಬಂದಿರೋದ್ರಿಂದ ಇಲ್ಲಿ ಆಯತಾಕಾರದ ಮಾವಿನ ತೋಪನ್ನು ನಿರ್ಮಿಸಲು ಸಾಧ್ಯ ಅಂತ ಹೇಳಿ ನಾವು ಈ ಸಮಸ್ಯೆಯಿಂದ ತಿಳ್ಕೊಬಹುದು. ವಿದ್ಯಾರ್ಥಿಗಳೇ, ಇದೇ ರೀತಿಯಾಗಿ ಅಭ್ಯಾಸದಲ್ಲಿರುವಂತಹ ಉಳಿದ ಲೆಕ್ಕಗಳನ್ನ ಬಿಡಿಸ್ಕೊಡಿ ಅಂತ ಹೇಳಿ ಹೇಳ್ತಾ ಎಲ್ಲರಿಗೂ ಒಂದಿನ ತಿಳಿಸ್ತಾರೆ.